ಏನ್ ಬಹಳ ಖುಷಿ ಆಗ್ತಾ ಇದೆ ಅಂದ್ರೆ ನಾವ್ ಏನೆಲ್ಲ ಜೊತೆಲಿ ಕೆಲಸ ಮಾಡಿರ್ತೀವಿ ಅಲ್ವಾ, ನಮ್ ಕೆಲ್ಸಕ್ಕೆ ಒಂದ್ ಸಾರ್ಥಕತೆ ಸಿಕ್ಕಿದಾಗ ಅದ್ರ ಸಿಗುವಂತ ತೃಪ್ತಿ ಇದೆಯಲ್ಲ, ಅಬ್ಬಾ, ಎಲ್ಲೋ ಒಂದ್ ಕಡೆ ಸಾರ್ಥಕ ಆಯ್ತಪ್ಪ ಅನ್ನೋಷ್ಟು ಖುಷಿ ಆಗ್ತಾ ಇದೆ. ನಿಂಗಣ್ಣನ್ ಎಂಜಾಯ್ ಮಾಡ್ತಾರೆ, ಪಾಲಕನ್ ಎಂಜಾಯ್ ಮಾಡ್ತಾರೆ, ಬಾಸುಮತಿನ ಎಂಜಾಯ್ ಮಾಡ್ತಾರೆ, ಹೀರೋಯಿನ್ ಎಂಜಾಯ್ ಮಾಡ್ತಾರೆ. ಪ್ರತಿ ಪಾತ್ರಗಳು ಬಂದ ಯಾವ್ಯಾವ ಪಾತ್ರಗಳು ಬರುತ್ತೆ ಅಷ್ಟು ಪಾತ್ರಗಳನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ಬೇಜಾರು ಆಗಂಗೆ ಇಲ್ಲ. 3 ವರ್ಷದಿಂದ ಕಟ್ಬಿಟ್ಟದ್ದು ಏನು ಅನ್ನಿಸ್ತಿದೆ ಏನಪ್ಪ ಇಷ್ಟು ಬೇಗ 1 hour ಆಗೋಯ್ತಾ, ಇಂಟರ್ವಲ್ ಬಂದ್ಬಿಡ್ತಾ, ಇಷ್ಟು ಬೇಗ ಕ್ಲೈಮ್ಯಾಕ್ಸ್ ಆಗೋಯ್ತಾ, ಇನ್ನೊಂಚೂರು ಸಿನಿಮಾ ದೊಡ್ಡದು ಮಾಡೋದಲ್ವಾ ಅಂತ ಕೇಳ್ತಾರೆ. ಇದೊಂದು ಬ್ಯೂಟಿಫುಲ್ ಅನ್ಸುತ್ತೆ. ಎಲ್ಲರೂ ಸಿನಿಮಾ ಎಷ್ಟೊತ್ತು ಬೇಗ ಮುಗಿಯುತ್ತದೆ ಅಂತ ಸಿನಿಮಾಗಳು ಸಾಕಷ್ಟು ಇರ್ಬೇಕಾದ್ರೆ ಇನ್ನೊಂದ್ ಸ್ವಲ್ಪ ದೊಡ್ಡದ್ ಮಾಡ್ಬೋದು, ದೊಡ್ಡದಿದ್ರೆ ಇನ್ನೂ ನೋಡ್ತಿದ್ವಲ್ಲಪ್ಪ ಅಂತಾರೆ. ಇಲ್ಲ, ಊಟ ಎಷ್ಟು ತಿಂದ್ರೆ ಅಷ್ಟು ಮಾತ್ರ ಚಂದ. ಜಾಸ್ತಿ ಆಗ್ಬಿಟ್ರೆ ಅದು ವಾಪಸ್ ಬರುತ್ತಲ್ಲ, ಹಂಗೆ ಎಷ್ಟು ಅಚ್ಚುಕಟ್ಟಾಗಿ ಮಾಡ್ಬೇಕು ಅಷ್ಟು ಅಚ್ಚುಕಟ್ಟಾಗಿ ಬಂದಿದೆ ಸಿನಿಮಾ. ಅಷ್ಟು ಚೆನ್ನಾಗಿ ಜನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇನ್ನು ಅದೇ ಕಿರಾತಕಟ್ಟು ಆವಾಗ 10-15 ವರ್ಷದಿಂದ ಸೂಪರ್ ಡೂಪರ್ ಹಿಟ್ ಅಂತ ಸಿನಿಮಾ. ಇವತ್ತು ಅದೇ ಸೊಗಡಿನ ಕಥೆ ಅಲ್ವಾ, ಆ ಭಾಷೆ, ಆ ನಗು, ಆ ತಮಾಷೆ, ಫೈಟ್ಗಳೊಂದಿಲ್ಲ ಅಷ್ಟೇ, ಆ ತಮಾಷೆ. ಹಂಗಾಗಿ ಒಂದು ಸಕ್ಸಸ್, ಒಂದು ದೊಡ್ಡ ಸೂಪರ್ ಹಿಟ್ ಮೂವಿಗೆ ಕಂಪೇರ್ ಮಾಡ್ತಾರೆ ಅಂದ್ರೆ ಅದು ಒಂದು ಹೆಮ್ಮೆ, ಅದೊಂದು ಖುಷಿ ಅದು. ಬಟ್ ಇದು ಸಪ್ರೇಟ್ ಚಾನಲ್, ಫೈಟ್ ಇಂದನೇ ಗೆಲ್ತ ಸೊ ತುಂಬಾ ಖುಷಿ ಆಗ್ತಾ ಇದೆ. ಮಂಡ್ಯ ಹೌಸ್ಫುಲ್ ಆಗಿದೆ. ನಮ್ಮಂತ ಒಂದು ಪುಟ್ಟ ಕಲಾವಿದರಿಗೆ ನಾನು ಆಗಿಂದ ಹೇಳ್ತಾ ಇದ್ದೀನಿ, ಇತಿಹಾಸ ಇರುವಂತ ಥಿಯೇಟ್ರು, ದೊಡ್ಡ ಸೂಪರ್ ಸ್ಟಾರ್ಗಳದ್ದು 100-200 ದಿನ ಓಡಿರುವಂತ ಥಿಯೇಟರ್ ಅಲ್ಲಿ ನಮ್ಮಂತ ಪುಟ್ಟ ಕಲಾವಿದ್ರದ್ದು ಒಂದು ಪುಟ್ಟ ಸಿನಿಮಾ ಇಷ್ಟು ಪ್ರೀತಿ ಕೊಡ್ತಾ ಇದ್ದಾರೆ. ಮಂಡ್ಯದಲ್ಲಿ ಹೌಸ್ಫುಲ್ ಆಗಿದೆ, ಮೈಸೂರಿನಲ್ಲಿ ಹೌಸ್ಫುಲ್ ಆಗಿದೆ. ಆಮೇಲೆ ಮಾಲ್ಗಳಲ್ಲಿ ಸಾಕಷ್ಟು ಇನ್ಮೇಲೆ ಜನ ನೋಡಕ್ ಶುರು ಮಾಡ್ತಾರೆ ಅನ್ನೋದು ನನ್ಗೊಂದು ನಂಬಿಕೆ ಇದೆ. ಎಲ್ಲಾರು ನೋಡಿ ನವೀನನ್ನ ಇಷ್ಟಪಡ್ತೀರಾ, ನವೀನನ್ನ ಒಪ್ಕೊಂತೀರಾ. ನೀವೆಲ್ಲ ನೋವುಗಳನ್ನು ಮರೆತು ಸಿನಿಮಾನ ಎಂಜಾಯ್ ಮಾಡಿ ನೀವು ಮನೆಗೆ ಹೋಗ್ತೀರಾ. ಥ್ಯಾಂಕ್ ಯು.